ಮೋದಿ ಕ್ಯಾಬಿನೆಟ್ನಲ್ಲಿ ರಾಜ್ಯದಿಂದ ಎಷ್ಟು ಮಂದಿ ಸೇರ್ಪಡೆಯಾಗಬಹುದು ಅನ್ನೋ ಪ್ರಶ್ನೆಗೆ ಅಶೋಕ್ ಅವರು ಮಾತನಾಡಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಅವರು ಹೇಳೋ ಪ್ರಕಾರವಾಗಿ ರಾಜ್ಯದ 5 ಜನ ಸಚಿವರಾಗ್ತಿದ್ದಾರೆ. ರಾಜ್ಯದ 5 ಸಚಿವರಾಗ್ತಾ ಇದ್ದಾರೆ ಅನ್ನೋದರ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿದ್ದಾರೆ. ಎಲ್ಲ ನೂತನ ಮಂತ್ರಿಗಳಿಗೆ ಶುಭವನ್ನ ಕೂಡ ಈ ಸಂದರ್ಭದಲ್ಲಿ ಅವರು ಕೋರಿದ್ದಾರೆ. ಜೆಡಿಎಸ್ಗೆ ಕೊಟ್ಟಿದ್ದಾರೆ ಅಂತ ಬಿಜೆಪಿಗೆ ಕೊಡಬಾರದು ಅಂತೇನಿಲ್ಲ, ಬಿಜೆಪಿಗೂ ಕೂಡ ಕೊಡ್ತಾರೆ, ಜೆಡಿಎಸ್ಗೂ ಕೂಡ ಈಗ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಎನ್ಡಿಎ 5 ವರ್ಷಗಳ ಕಾಲ ಅಧಿಕಾರದಲ್ಲಿ ಇರಲಿದೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯದ 5 ಜನ ಮಂತ್ರಿಗಳಾಗ್ತಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಅವರ ಸಚಿವ ಸಂಪುಟ ಕೂಡ ಈಗ ಸಿದ್ಧವಾಗ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರಿದ್ದಾರೆ. ಸರ್, 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಹೊರಟಿದ್ದಾರೆ. ಸಚಿವ ಸಂಪುಟ ಕೂಡ ರಚನೆ ಆಗಿದೆ. ಅದ್ರ ಬಗ್ಗೆ ಇಡೀ ದೇಶದ ಜನ ಸಂಭ್ರಮ ಪಡುವಂಥ ಒಂದು ಸಂದರ್ಭ. 3ನೇ ಬಾರಿ ಒಂದು ಹ್ಯಾಟ್ರಿಕ್ ಸಾಧಿಸ್ತಾ ಇದ್ದಾರೆ. ಮತ್ತು ನಮ್ಮ ದೇಶದಲ್ಲಿ ಒಂದು ರೆಕಾರ್ಡು ಕೂಡ ಹೌದು. ಸತತವಾಗಿ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ವಿಚಾರ. ಯಾಕಂದರೆ ದೇಶಕ್ಕೆ ಇರುವಂಥ ಸಮರ್ಥ ನಾಯಕತ್ವ ನರೇಂದ್ರ ಮೋದಿಯವರು ಮಾತ್ರ. ಇಂಥ ನಾಯಕತ್ವಕ್ಕೆ ಜನ ಬೆಂಬಲ ಕೊಟ್ಟಿದ್ದಾರೆ. ಎನ್ಡಿಎ ಜೊತೆ ಹೋಗಿ ಅನ್ನೋ ಬೆಂಬಲವನ್ನು ಕೊಟ್ಟಿದ್ದಾರೆ. ಏನೇ ಆದರೂ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾ ಇರೋದು ನಮಗೆಲ್ಲ ಖುಷಿ, ಸಂತೋಷ. ಅದರ ಜೊತೆಗೆ ನಮ್ಮ ಕರ್ನಾಟಕದವರು ಕೂಡ 5 ಜನ ಸಚಿವರಾಗ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರು, ಸೋಮಣ್ಣ ಅವರು, ಶೋಭಾ ಅವರು, ನಿರ್ಮಲಾ ಸೀತಾರಾಮ್ ಅವರು, ಕುಮಾರಸ್ವಾಮಿ ಅವರು.